1857 ಸೆಪ್ಟೆಂಬರ್ 11ರಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅವರು. ನಿಶಸ್ತ್ರೀಕರಣ ಕಾಯ್ದೆಯ ಪ್ರಮುಖ ಉದ್ದೇಶ ಅಂದ್ರೆ ಭಾರತೀಯರನ್ನ ಶಸ್ತ್ರಾಸ್ತ್ರ ಅಂದ್ರೆ ಆಯುಧಗಳು ಇವ್ರ ಕೈಯಾಗ ಇರಬಾರ್ದು ಅನ್ನೋ ಉದ್ದೇಶದಿಂದ ಇವರು ಬ್ರಿಟಿಷರು ಇವ್ರ ಕೈಯಲ್ಲಿ ಇರ್ತಕ್ಕಂಥ ಆಯುಧಗಳನ್ನು ಕಸ್ಕೋಬೇಕು, ಇವ್ರ ಕಡೆಯಿಂದ ನಿಷ್ಕ್ರಿಯ ಮಾಡ್ಬೇಕಂತೇಳಿ ಇವ್ರಿಗೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇಡೀ ಭಾರತೀಯರಿಂದ ಆಕತಿ. ಆದ್ರೆ ನಮ್ಮ ವಂಶಸ್ಥರು ನಮ್ಮ ಪೂರ್ವಜರು ಏನು ಮಾಡಿದ್ರಪ್ಪ ಅಂದ್ರೆ ಈ ಕಾಯ್ದೆ ವಿರುದ್ಧ ಹೋರಾಡಿದರು. ಇದು ಕಾಯ್ದೆ ವಿರುದ್ಧ ಹೋರಾಡಿದಾಗ ಸೆಪ್ಟೆಂಬರ್ 11ರಂದು ಈ ಕಾಯ್ದೆನ ಜಾರಿಗೆ ತರ್ತಾರೆ ಅವ್ರ. ನಮ್ಮ ಹಲಗಲಿಗೆ ನವಂಬರ್ 11ಕ್ಕೆ ಬರ್ತಾರೆ ಮೇಡಮ್ ಅವರು. 1857 ನವಂಬರ್ 11ಕ್ಕೆ ಇಲ್ಲಿ ಬಂದಾಗ ಅವ್ರಿಗೆ ಹೇಳ್ತಾರೆ ರೀ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ಇವ್ರು ಹೋರಾಡ್ತಾರೆ. ನಾವು ಆಯುಧಗಳನ್ನ ಕೊಟ್ಟರೆ ನಮ್ಮ ಮಗಲ್ನಾಗ ಇರ್ತಕ್ಕಂಥ ಹೆಂಡ್ರನ್ನ ಕೊಟ್ಟಂಕೈತಿ, ನಾವು ಆಯುಧ ಕೊಡಂಗಿಲ್ಲ ಅಂತ ಹೇಳಿ ಅವರು ಸಂಧಾನಕಾರಿ ಕಳಿಸ್ತಾರೆ. ಫಸ್ಟ್ ಅವ್ರು ಇಡೀ ಮುಧೋಳ ಸಂಸ್ಥಾನದ ಎಲ್ಲ ಹಳ್ಳಿಗಳು ಇದಕ್ಕೆ ಕಾಯ್ದೆಗೆ ಒಪ್ಕೊಂಡಿದ್ರಾ? ಇಲ್ರಿ, ಇವರಿಗೆ ಸಹಾಯ ಮಾಡಿರ್ತಕ್ಕಂಥ ಬಂಟನೂರು ಸಹಾಯ ಮಾಡ್ತಾರಂತ್ರಿ. ಬುದ್ನಿ ಲಾವಣಿ ಒಳಗೆ ಬರುತ್ತೆ ರೀ ಮೇಡಮ್. ಒಂದು ಲಾವಣಿ ಒಳಗೆ ಬಂಟನೂರಿನ ಬಂಟರು ಹಲಗಲಿ ಬೇಡರಿಗೆ ಸಹಾಯ ಮಾಡಿದರು ಅಂತೇಳಿ ಒಂದು ಇದ್ರಾಗ ಬರುತ್ತೆ ರೀ. ಮತ್ತು ಈ ಸುತ್ತಮುತ್ತಲು ಇರ್ತಕ್ಕಂಥ ಬೇಡ ಜನಾಂಗದಲ್ಲಿ ಇರ್ತಕ್ಕಂಥ ಜನಾಂಗದವ್ರು ನಮ್ಮ ಪೂರ್ವಜರು ಸಹಾಯ ಮಾಡ್ಯಾರ ಅಂತ ಹೇಳಿ ಹೇಳ್ಬೋದು. ಮಂಟೂರಿನವ್ರು ಆಗ್ಬೋದು, ಆಲ್ಗುಂಡಿ ಇವರು ಅಷ್ಟರು ಸುತ್ತಮುತ್ತ ಹಳ್ಳಿಯವ್ರು, ಜಾಲಮಟ್ಟಿ, ಅರಕೆರೆ ಅಷ್ಟರು ಸಹಾಯ ಮಾಡ್ಯಾರ.